ಹಣವನ್ನು ಹಣದಿಂದನೇ ಕೊಲ್ಲಬೇಕು ನೀವು. ಯು ಶುಡ್ ಕಿಲ್ ದ ಮನಿ ಬೈ ಮನಿ ಓನ್ಲಿ. ಮುಳ್ಳಿಂದನೇ ತೆಗಿಬೇಕು. ಟಿಟ್ ಫಾರ್ ಟ್ಯಾಟ್. ಎಸ್ ಇಟ್ ಯು ನೋ ಗೋಂಡ್ ಇಟ್ ಟೂ ಬ್ಲೋಸ್ ಅನದರ್ ಇಟ್ ಹಿಮ್. ಅಪ್ಪ ಹೇಳ್ತಾರೆ ಮುಳ್ಳಿಂದನೇ ತೆಗಿಬೇಕು. ಇವಾಗ ಹಣ ಇಲ್ವಾ? ಹಣಕ್ಕೆ ನೀವು ಕಟ್ಲೆ ಆಡಬೇಕು. ಬಾ ಹಣವೇ ಯೇಸು ನಾಮದಲ್ಲಿ ನನ್ನ ಪಾದಕ್ಕೆ ಬಂದು ಬೀಳು. ನನ್ನ ತಂದೆ ನನ್ನ ಹೃದಯದಲ್ಲಿ ಬಂದಿದ್ದಾರೆ. ನಾನು ಕರ್ತನಿಗೆ ಒಡಂಬಡಿಕೆ ಒಳಗಿದ್ದೇನೆ. ಆ ಒಡಂಬಡಿಕೆ ಒಳಗೆ ಯಾವಾಗ ನೀವು ಬಂದ್ಬಿಡ್ತೀರಾ ಎಲ್ಲ ನಿಮ್ಮ ಪಾರಾಗಿ ಮಾತಾಡ್ತಾರೆ. ಯಾಕೆ ಜಕಾಯಿನ ಮನೆಗೆ ರೆಡಿ ಆಯಿತು CBI ಅದು? ತುಂಬ ಜನ ಪಾಸ್ಟ್ಗಳಿಗೆ ಇದು ಗೊತ್ತಿಲ್ಲ. ಏನೋ ಹೋದ್ರೆ ಬದ ಅವನು ಪಾಪಿ. ಇಲ್ಲ ಆ ಹಣನ ಅವನು ಅಕ್ಯುಲ್ಮೇಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದ. ಹಣ ದೇವ್ರ ಸಾಜ್ಯಕ್ಕೆ ಬೇಕಾಗಿತ್ತು. ತೆಗಿ. ಅವನು ಹೇಳ್ತಾನೆ ಕೊನೆಗೆ, ದೇವರೇ ನನ್ನ ಆಸ್ತಿಯಲ್ಲಿ ಅರ್ಧವನ್ನು ತೆಗೆದು ಬಡವ್ರು ಕೊಡ್ತೀನಿ. ಅಯ್ಯೋ ಬೇಡಪ್ಪ, ನಿಂದು ಕಚಡ ಮನೆಯೆಲ್ಲ ಬೇಡ ದೇವ್ರಿಗೆ ಅಂತ ಹೇಳಿದ್ರ? ಇಲ್ಲ, ತೆಗಿ ಹೊರಗಡೆ, ಬೇಕು ನನಗೆ. ಆವಾಗ ಹೇಳ್ತಾರೆ, ಆವಾಗ ಇವನು ಅಬ್ರಹಾಮನ ವಂಶದವನಲ್ಲ. ಹಿ ಈಸ್ ಆಲ್ಸೋ ಕಮ್ ಅಂಡರ್ ದ ಕವನೆಂಟ್ ಆಫ್ ಏಬ್ರಹಾಮ್. ಆವಾಗ ಕವನೆಂಟ್ ಆಫ್ ಏಬ್ರಹಾಮ್ ನೀವು ಕೊಡಬೇಕು ಅನ್ನೋದೇ ದೇವ್ರು ಆಸೆ ಪಟ್ಟರು. ಆಗ ಆಸೆ ಪಡಕ್ಕೆ ಮುಂಚೆ ನೀ ಬೀಜ ಬಿತ್ತು ಅಂತಾರೆ. ಅರ್ಧ ಆಸ್ತಿನೇ ಅವ್ನು ಬೀಜ ಬಿತ್ತುಬಿಟ್ಟ. ನಿನ್ನೆ ಶನಿವಾರ ನಾನು ಮಾತಾಡ್ತಾ ಇದ್ದೆ, ಕೋಟಿ ಕುಬೇರರುಗಳು, ಶಾನ್ ಬೋಗರುಗಳು, ಅಪೊಸ್ತಲ ಕೃತ್ಯ, ಎಲ್ಲ ಪಾಸ್ಟ್ಗಳು ಹಳೆ ಒಡಂಬಡಿಕೆ ಮಾತಾಡ್ತಾರೆ. ಹೊಸ ಒಡಂಬಡಿಕೆ ಎಲ್ಲಿ ತೆರೆಯೋದು ಗೊತ್ತೋ